ಬ್ಯಾಂಕಿನ ಮುಂದೆ ನಿಲ್ಲಿಸಿದ್ದ ಬೈಕ್ ಕೀ ತೆಗೆದು ಬೈಕ್ ಕಳ್ಳತನ ಮಾಡಿಕೊಂಡು ಹೋದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಈ ಖತರ್ನಾಕ್ ಕಳ್ಳನ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೇ 19ರಂದು ಮಧ್ಯಾಹ್ನ 3:10 ಬಂದ ಕಳ್ಳ ನಗರದ ಶಹಾ ಆಸ್ಪತ್ರೆ ಹತ್ತಿರ ಇರೋ ಯೂನಿಯನ್ ಬ್ಯಾಂಕ್ ಎದುರುಗಡೆ ನಿಲ್ಲಿಸಿದ್ದ ಬ್ಲಾಕ್ ಕಲರ್ ಬೈಕ್ ಎಗರಿಸಿಕೊಂಡು ಹೋಗಿದ್ದಾನೆ. ನಗರದ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕಳ್ಳನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಸಂಡೂರು ಭಾಗದಲ್ಲಿ ಸುರಿದ ಭಾರೀ ಮಳೆಗೆ ಸಂಡೂರು ಜೀವನಾಡಿ ನಾರಿಹಳ್ಳ ತುಂಬಿ ಹರಿತಾ ಇದೆ. ಮತ್ತೊಂದೆಡೆ ಸಂಡೂರು ಯಶವಂತ ನಗರ ಮಧ್ಯೆ ಇರೋ ರೈಲ್ವೆ ಅಂಡರ್ ಪಾಸ್ ಕೆಳಭಾಗದಲ್ಲಿ ಭಾರೀ ಪ್ರಮಾಣದ ನೀರು ಹರಿದು ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ. ಮೈನಿಂಗ್ ಪ್ರದೇಶದಿಂದ ನೀರು ಹರಿದ ಪರಿಣಾಮ ರಭಸವಾಗಿ ಕೆಂಪು ನೀರು ಹರಿತಾ ಇದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಸಂಡೂರು ಅರಣ್ಯ ಪ್ರದೇಶದಿಂದ ನಾರಿಹಳ್ಳಕ್ಕೆ ಹರಿದು ಬರ್ತಾ ಇರೋ ನೀರು ಕೂಡ ಭಾರೀ ಪ್ರಮಾಣದಲ್ಲಿ ಕೆಂಪು ಮಿಶ್ರಣವಾಗಿಯೇ ಹರಿದು ಬಂದಿದೆ. ಪರಿಣಾಮ ಇಡೀ ನಾರಿಹಳ್ಳದ ನೀರು ಸಂಪೂರ್ಣ ಕೆಂಪಾಗಿದೆ. ಆಪರೇಷನ್ ಸಿಂಧೂರ ಯಶಸ್ವಿ ಹಿನ್ನೆಲೆ ಭಾರತೀಯ ಸೇನೆ ಬೆಂಬಲಿಸಿ ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದಲ್ಲಿ ತಿರಂಗ ಯಾತ್ರೆ ನಡೆಸಲಾಯಿತು. ಸುರಪುರ ತಾಲೂಕಾ ದೇಶಭಕ್ತರ ನಾಗರಿಕ ಸಮಿತಿ ಹಮ್ಮಿಕೊಂಡ ತಿರಂಗ ಯಾತ್ರೆಯು ಪಟ್ಟಣದ ವೇಣುಗೋಪಾಲ ಸ್ವಾಮಿ ದೇಗುಲದಿಂದ ದರ್ಬಾರ್ ರಸ್ತೆ ಮಹಾತ್ಮ ಗಾಂಧಿ ಮಾರ್ಗವಾಗಿ ಪ್ರಮುಖ ಬೀದಿಗಳಲ್ಲಿ ಯಾತ್ರೆ ನಡೆಯಿತು. ತಿರಂಗ ಯಾತ್ರೆಯಲ್ಲಿ ತ್ರಿವರ್ಣ ಧ್ವಜಗಳು ರಾರಾಜಿಸಿದ್ವು. ಯೋಧರ ಪರ ಜಯಘೋಷಗಳು ಮೊಳಗಿದ್ವು. ಇನ್ನು ಯಾತ್ರೆಯಲ್ಲಿ ವಿವಿಧ ಮಠಾಧೀಶರು, ಮಾಜಿ ಸೈನಿಕರು, ಮಾಜಿ ಸಚಿವ ರಾಜು ಗೌಡ ಸೇರಿದಂತೆ ಅನೇಕ ದೇಶಭಕ್ತರು ಭಾಗವಹಿಸಿದರು. ಅಥಣಿ ತಾಲೂಕಿನ ಬಳವಾಡ ಗ್ರಾಮದ ವೀರಯೋಧ ಶಂಕರ್ ಪರಗೌಡ ಜಾಲಗೇರಿ 24 ವರ್ಷಗಳ ಕಾಲ ದೇಶ ಸೇವೆ ಬಳಿಕ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸುತ್ತಿದ್ದು ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ರೈಲ್ವೆ ನಿಲ್ದಾಣದಿಂದ ಅಥಣಿ ಪಟ್ಟಣದತ್ತ ಬರ್ತಾ ಇದ್ದಂತೆ ಪಟ್ಟಣದ ಶಿವಾಜಿ ಪುತ್ಥಳಿಗೆ ಪೂಜೆ ಸಲ್ಲಿಸಿ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡೋ ಮೂಲಕ ಬಸವೇಶ್ವರ ಪುತ್ಥಳಿಗೆ ಪೂಜೆಯನ್ನ ಸಲ್ಲಿಸಿ ಪ್ರಮುಖ ರಸ್ತೆಗಳಲ್ಲಿ ಡಾಲ್ಬಿ ಸೌಂಡ್ ಹಾಕಿ ಪಟಾಕಿ ಸಿಡಿಸಿ ಸ್ವಗ್ರಾಮದ ತನಕ ಮೆರವಣಿಗೆ ನಡೆಸಿದ್ರು. ಗ್ರಾಮದಲ್ಲಿ ಯೋಧ ಶಂಕರ್ ಅವರಿಗೆ ಮುತ್ತೈದೆಯರು ಆರತಿ ಮಾಡಿ ಬರಮಾಡಿಕೊಂಡ್ರು. ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದ ಬೃಹತ್ ವೇದಿಕೆ ಮೇಲೆ ಯೋಧನಿಗೆ ಗಣ್ಯರು ಹೂಮಳೆ ಸುರಿಸುವ ಮೂಲಕ ಗೌರವಿಸಿ ಸತ್ಕರಿಸಿದ್ರು. ಪರನಾರಿಯ ಸಹೋದರ ಎಂದು ಬಿರುದು ಪಡೆದ ಕುಮ್ಮಟ ದುರ್ಗದ ಗಂಡುಗಲಿ ಕುಮಾರರಾಮನ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ಕೊಪ್ಪಳ ತಾಲೂಕಿನ ಜಬ್ಬಲಗುಡ್ಡದ ಬೆಟ್ಟದ ಮೇಲಿರೋ ಕೋಟೆಯಲ್ಲಿ ಕುಮಾರರಾಮನ ಜಾತ್ರೆ ಮಳೆಯಲ್ಲೇ ನಡೆಯಿತು. ಕುಮ್ಮಟ ದುರ್ಗದ ಜಟ್ಟಂಗಿ ರಾಮನ ದೇವಾಲಯದಲ್ಲಿ ಕುಮಾರರಾಮನ ಜಾತ್ರೆ ದಿನದಂದು ಮಕ್ಕಳ ಭಾಗ್ಯ ಕರುಣಿಸಲೆಂದು ಹರಕೆ ಕಟ್ತಾರೆ. ಚಿಕ್ಕ ಮಕ್ಕಳ ಜವಳ ತೆಗೆಸೋದು, ಬಾಸಿಂಗ ಬಿಡೋದು, ದೀಪ ನಮಸ್ಕಾರ, ರೀಡ ನಮಸ್ಕಾರ ಹಾಕೋ ಪದ್ಧತಿ ತಪ್ಪದೆ ನಡ್ಕೊಂಡು ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.